ಹೇಳಿದ್ದೀನಿ 15 ಜನಕ್ಕೆ. ಹೇಳಿದ್ಯಾ? ಹಾಂ, ಹೆಂಗೆ ನೋಡ ನೀನು ಇವಾಗ ಹೆಂಗೆ ಮಾಡ್ತೀಯ ತುಂಬ ನೋಡಿ. ಹಾಂ, ಮಣ್ಣು ತುಂಬ್ಕೊಂಡು ಎತ್ಕೊಂಡು ಹೋಗ್ತಾ ಇದೀಯಾ, ಮಣ್ಣು ತುಂಬೆ. ಹಾಂ, ಬಾ ಏನಕ್ಕೆ ಮಣ್ಣು ಹಾಕ್ತಾರದು ಇವಾಗ ನೀನು? ಸಾಲದು ಗುಣಿಗೆ ಇದಕ್ಕಾ ಗಿಡಗಳಿಗೆ ಸಾಲ್ವಾ? ಹಾಂ ಹಾಂ ಹಾಂ, ಆ ಕಡೆ ಮಾಡಿದ್ದೀನಿ ನೋಡೋದು. ಹಾಂ ಗುಣಿಲಿಕ್ಕೆ ಹಾಂ, ನೋಡ್ತೀನಿ ಹಾಕು. ಎತ್ತ ಒಬ್ಬನೇ ಎತ್ತೀಯಾ? ಒಬ್ಬನೇ ಎತ್ಕೊಂಬಿಡ್ತೀಯ ಮಣ್ಣ. ಎಷ್ಟು ಏಜ್ ನಿಂಗೆ ಇವಾಗ? ಎಷ್ಟು ಏಜಾ? 25. ಓಹೋ, 75ರಾಗ ಹೊಡಿತಾ ಇದೀಯ. 51 ಇಬ್ಬರು ಮಾಡ್ತಾಯಿದ್ದೀರಿ. ಹಾಂ ಹಾಂ ಹಾಂ, ಕೆಲಸ ಮಾಡ್ತಾ ಗ್ರೇಟ್ ಗುರು. ಏನಿಲ್ಲಲ್ಲ, ಫಸ್ಟ್ ಆಫ್ ಆಲ್ ಏನಿಲ್ಲಲ್ಲ. ಹಾಂ, ಚೆನ್ನಾಗಿ ಮಾಡ್ತಾನೆ ಕೆಲಸ. ಹಾಂ, ಕೆಲಸ ಮಾಡ್ತಾನಂತೀಯಾ? ಕೆಲಸ ಮಾಡ್ತಾವನಂದ್ರೆ ನಾವು ಮಾಡೋಕ್ಕಾಗೋದೇ ಇಲ್ಲ. 100%. ನಾವು ಏನಂತಾರ, ಈ ರಾಗಿ ಇಡ್ತಾರಲ್ಲ, ಅದೇ ಇವಾಗ ಏನಕ್ಕೆ ಬರೀ ಗೊಬ್ಬರ ಆಮೇಲೆ ಹಾಕ್ತೀರಾ? ಮತ್ತೆ ಗೊಬ್ಬರ ಹಾಕೋದು? ಗೊಬ್ಬರ ಹಾಕ್ಬೇಕಂತೆ. ಇವಾಗ ಹಾಕಿದ್ರೆ ಹಾಂ ಬೇಡ, ಸಿಗಲ್ಲ ಅಂತ ಇನ್ನು. ಹಾಂ, ಈಗ ಗಿಡಕ್ಕೆ ಹಾಕೋ. ಅದೇ ಏನೋ ಒಂದು ಮಾಡ್ತಾ ಇರ್ತೀಯಪ್ಪ ನಿಮ್ಮ ಕೆಲಸ. ಹಾಂ ಅಷ್ಟೇ. ಹಾಂ, ಸುತ್ತೂಲು ಅಂದರೆ ಹಾಂ ಬೇರೆ ಕಡೆ ಹೊಲ್ಗೆಂಡತ್ತವ. ಹಾಂ ಹಾಂ ಹಾಂ, ಬಳ್ಳಿ ಹಾಕ್ಬೇಕಂತ. ಬಳ್ಳಿ ಹತ್ಬೇಕಾದ್ರೆ ಬೇಕದು. ಸುತ್ತಬೇಕು. ಬೆಳಗ್ಗೆ ಮಣ್ಣು ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಏನು ಕೊಡಬೇಕು ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ ರೈತರೇ. ಪ್ಲೀಸ್ ಕಾಮೆಂಟ್ ಮತ್ತು ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ಏನಂತ ಅದೇ ಹೇಳು. ಈಗ ರೈತರಿಗೊಂದು ಮನವಿ ಮಾಡ್ತಾ ಇರೋದೇನೆಂದರೆ, ಈಗ ತೊಂಡೆಕಾಯಿ ಗಿಡ ಬೆಳೆದವರು, ಇದು ಬೆಳೆದಿರೋ ಅಂಥ ರೈತರು ಈ ಬಳ್ಳಿ ಬೆಳೀತಾ ಇದೆ. ಕೆಲವು ಗಿಡಗಳಲ್ಲಿ ಈ ಬಳ್ಳಿ ಕೆಳಗಡೆ ಮುದ್ರಕೊಂಡು ಹೋಗ್ತಾ ಇದೆ. ಅದಕ್ಕೆ ಕಾರಣ ಏನಂತ ಸ್ವಲ್ಪ ತಿಳಿಸ್ಕೊಡಿ. ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ ಪ್ಲೀಸ್ ರೈತರು. ಯಾರು ತೊಂಡೆ ಗಿಡ ಬೆಳೆದಿರೋ ಅವರು ಪ್ಲೀಸ್ ಕಾಮೆಂಟ್ ಮತ್ತು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಾಮೆಂಟ್ ಮುಖಾಂತರ ಬಳ್ಳಿ ಕೆಳಗಡೆ ಬಗ್ಗೋದಕ್ಕೆ ನಮಗೆ ತಿಳಿಸ್ಕೊಡಿ. ಅದಕ್ಕೆ ಏನು ಔಷಧಿ ಹೊಡಿಬೇಕು, ಯಾವ ಥರ ಮತ್ತೆ ಅದು ಚಿಗುರು ಮೇಲಕ್ಕೆ ಬರೋಂಗೆ ಮಾಡಬೇಕು, ಪ್ಲೀಸ್ ತಿಳಿಸ್ಕೊಡಿ.